ನೀಟ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಬಿಡ್ತಾರಾ? ಹೌದು, ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಅದರಲ್ಲಿ ಯಾವ ರೀತಿಯ ಸೀಟ್ಸ್ಗಳು ಇರ್ತವೆ ಆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ. ಪೂರ್ತಿಯಾದಂತಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀಟ್ ಇನ್ನೊಂದು ವರ್ಷ ಡ್ರಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗಾಗಿ ನಾನ್ ಸಜೆಸ್ಟ್ ಮಾಡ್ತಾ ಇರೋದು ಇನ್ಸ್ಪೈರ್ ನೀಟ್ ಅಕಾಡೆಮಿ. ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳು ಹೈಲಿ ಕ್ವಾಲಿಫೈಡ್ ಆಗಿದ್ದಾರೆ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಕೇವಲ ಒಂದೇ ಒಂದು ಅಕಾಡೆಮಿ ಯಾವುದಾದ್ರೂ ಇದ್ರೆ ಅದು ಇನ್ಸ್ಪೈರ್ ಅಕಾಡೆಮಿ. ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ. ಈಗ ನಾವು ಪೂರ್ತಿಯಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಗಳು ಯಾವ ರೀತಿ ಉಳಿತವೆ ಎಂಬುದು ಎಲ್ಲರಿಗೂ ಸಂಶಯ ಇದ್ದೇ ಇರ್ತದೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಏನೆಂದರೆ ಅನ್ಫಿಲ್ಡ್ ಸೀಟ್ ಆಫ್ ದಿ ಫಸ್ಟ್ ರೌಂಡ್. ನಮ್ಮ ಮೊದಲನೇ ರೌಂಡಲ್ಲಿ ಯಾವ ಸೀಟ್ಸ್ಗಳು ಅನ್ಫಿಲ್ ಆಗಿ ಉಳಿದಿರ್ತವೆ ಆ ಸೀಟ್ಸ್ಗಳನ್ನು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಮಾಡ್ತಾರೆ. ನಿಮಗೆ ಅರ್ಥ ಆಗಿರ್ಬೋದು, ಕನ್ವರ್ಷನ್ ಅಂತ ಕರೀತಾರಲ್ಲ, ಸೀಟ್ ಕನ್ವರ್ಷನ್ ಅಥವಾ ಸೀಟ್ ಮ್ಯಾಟ್ರಿಕ್ಸ್ ಕನ್ವರ್ಷನ್. ಈಗ ಒಂದು ಕೆಟಗರಿಯಲ್ಲಿ ಸೀಟ್ಸ್ಗಳು ಉಳಿದ್ರೆ, ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ SC6 ಅಲ್ಲಿ ಒಂದು ಕೆಟಗರಿಯಲ್ಲಿ ಸೀಟ್ಸ್ಗಳು ಉಳಿದ್ರೆ ಅವರು ಆ ಒಂದು ಕೆಟಗರಿಯ ಸೀಟ್ಸ್ಗಳನ್ನು ಏನು ಮಾಡ್ತಾರೆ ಅಂದರೆ SCG ಆಗಿ ಕನ್ವರ್ಟ್ ಮಾಡಿ SCG ಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾರೆ. ಅದೇ ರೀತಿ 3AK ಯಲ್ಲಿ ಸೀಟ್ಸ್ಗಳು ಉಳಿದ್ರೆ 3AG ಯಲ್ಲಿ ಕನ್ವರ್ಟ್ ಮಾಡಿ ಆ ಸೀಟನ್ನು ಅಲಾಟ್ ಮಾಡ್ತಾರೆ. ಮೊದಲನೇ ಪಾಯಿಂಟ್ನ ಬಗ್ಗೆ ತಿಳಿದುಕೊಂಡಿದ್ದೀರಾ? ಅನ್ಫಿಲ್ಡ್ ಸೀಟ್ ಆಫ್ ದಿ ಫಸ್ಟ್ ರೌಂಡ್ ಇಫ್ ಎನಿ, ಅಂದರೆ ಮೊದಲನೇ ರೌಂಡಲ್ಲಿ ಯಾವುದಾದ್ರೂ ಸೀಟ್ಸ್ಗಳು ಉಳಿದ್ರೆ ಮಾತ್ರ ಅವುಗಳನ್ನು ಅಲಾಟ್ ಮಾಡ್ತಾರೆ. ಇದು ಮೊದಲನೇ ರೀತಿಯ ಸೀಟ್ಸ್ಗಳು ಸೆಕೆಂಡ್ ರೌಂಡ್ಗೆ ನಮಗೆ ಸಿಗ್ತವೆ. ಚಾಯ್ಸ್ 3 ಸೀಟ್ಸ್ ಆಫ್ ದಿ ಫಸ್ಟ್ ರೌಂಡ್ ಅಂದ್ರೇನು? ಈಗ ಚಾಯ್ಸ್ 3 ಹಾಕೊಂಡು ಕಾಲೇಜನ್ನು ಡಿಲೀಟ್ ಮಾಡ್ಕೊಂಡಿರ್ತಾರೆ. ಈಗ ಎಕ್ಸಾಂಪಲ್ ಆಗಿ ಒಬ್ಬರಿಗೆ ಒಂದು ಕಾಲೇಜ್ ಸಿಕ್ಕಿದೆ, ಆ ಕಾಲೇಜ್ ಅವರಿಗೆ ಇಷ್ಟ ಇಲ್ಲ, ಆ ಕಾಲೇಜನ್ನು ಅವ್ರು ಏನು ಮಾಡ್ಕೊಳ್ತಾರೆ, ಚಾಯ್ಸ್ 3 ಹಾಕೊಂಡು ಡಿಲೀಟ್ ಮಾಡ್ಕೊಳ್ತಾರೆ. ಮುಂದಿನ ರೌಂಡಲ್ಲಿ ನಮಗೆ ಬೇರೆ ಯಾವುದಾದ್ರು ಕಾಲೇಜ್ ಸಿಗಲಿ ಅಂತ ಅವರು ಚಾಯ್ಸ್ 3 ಹಾಕೊಂಡು ಆ ಕಾಲೇಜನ್ನು ಡಿಲೀಟ್ ಮಾಡ್ಕೊಳ್ತಾರೆ. ಇಂತಹ ಎಲ್ಲ ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಬರ್ತವೆ. ಅಂದರೆ ಚಾಯ್ಸ್ 3 ಹಾಕೊಂಡು ಡಿಲೀಟ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳ ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ಬರ್ತವೆ. ಈ ರೀತಿಯ ಸೀಟ್ಸ್ಗಳನ್ನು ಕೂಡ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಬಹುದಾಗಿರ್ತದೆ ಸೆಕೆಂಡ್ ರೌಂಡ್ ಅಲ್ಲಿ. ಮೂರನೇ ರೀತಿಯ ಸೀಟನ್ನು ನೋಡಿ, ಚಾಯ್ಸ್ 4 ಅನ್ನು ಹಾಕೊಂಡು ಕೌನ್ಸಿಲಿಂಗ್ ಇಂದ ಹೊರಗಡೆ ಎಕ್ಸಿಟ್ ಆಗಿರುವಂತಹ ವಿದ್ಯಾರ್ಥಿಗಳು. ಈ ಒಂದು ಸಂಖ್ಯೆ ಬಹಳ ಕಮ್ಮಿ ಇರ್ತದೆ. ಯಾವ ಕಂಡೀಷನ್ ಅಲ್ಲಿ ಚಾಯ್ಸ್ 4 ಅನ್ನು ಹಾಕೊಳ್ತಾರೆ ಅಂದ್ರೆ ಆಲ್ ಇಂಡಿಯಾ ಸೀಟ್ಸ್ಗಳನ್ನ ಅವರು ಏನಾದರೂ ತೆಗೆದುಕೊಳ್ಬೇಕಂತ ಅನ್ಕೊಂಡಿದ್ರೆ ಅಂತಹ ಸಮಯದಲ್ಲಿ ಇಲ್ಲಿ ಸಿಕ್ಕಿರುವಂತಹ ಸೀಟನ್ನು ಅವರು ಸರೆಂಡರ್ ಮಾಡ್ತಾರೆ. ಸರೆಂಡರ್ ಅಂದ್ರೆ ಏನು? ಚಾಯ್ಸ್ 4 ಅನ್ನು ಹಾಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ಲೀಗಲ್ ವೇ ಆಫ್ ಸರೆಂಡರಿಂಗ್ ಆಗ್ತದೆ. ಅಂದರೆ ಯಾವುದೇ ಫೈನ್ ಅನ್ನು ಕಟ್ಟದೆ ಅದನ್ನು ಸರೆಂಡರ್ ಮಾಡಿಕೊಳ್ಳುವಂತಹ ರೀತಿ ಚಾಯ್ಸ್ 4 ಆಗಿರ್ತದೆ. ಚಾಯ್ಸ್ 4 ಅನ್ನು ಹಾಕೊಂಡಿರುವಂತಹ ಸೀಟ್ಸ್ಗಳನ್ನು ನಮಗೆ ಮುಂದಿನ ರೌಂಡಲ್ಲಿ ಆ ಒಂದು ಸೀಟ್ಗಳನ್ನು ಕೊಡ್ತಾರೆ. ಹಾಗಾದರೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 3 ಸೀಟ್ಸ್ಗಳು ಮತ್ತು ಚಾಯ್ಸ್ 4 ಸೀಟ್ಸ್ಗಳು ಅವೈಲಬಲ್ ಇರ್ತವೆ. ಹಾಗಾದರೆ ಚಾಯ್ಸ್ 1 ಸೀಟ್ಸ್ಗಳು ಕೂಡ ಇರ್ತಾವ? ಹೌದು. ಚಾಯ್ಸ್ 1 ಅಂದ್ರೆ ಏನು? ಈಗ ಅಡ್ಮಿಷನ್ ತಗೊಳ್ಳೇಬೇಕು. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಚಾಯ್ಸ್ 1 ಅನ್ನು ಇಲ್ಲಿ ಹಾಕೊಂಡು ಬಿಡ್ತಾರೆ, ಆದರೆ ಯಾವುದೇ ಪೇಮೆಂಟ್ ಅನ್ನು ಮಾಡೋದಿಲ್ಲ, ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದಿಲ್ಲ. ಅಂತಹ ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ ಇಂದ ಪೂರ್ತಿ ಹೊರಗಡೆ ಹಾಕಿ ಬಿಡ್ತಾರೆ. ಅಂತಹ ಪರ್ಸನ್ಸ್ಗಳ ಸೀಟ್ ಅಲಾಟ್ಮೆಂಟ್ ಆಗಿರ್ತದಲ್ಲ ಫಸ್ಟ್ ರೌಂಡಲ್ಲಿ, ಆ ಸೀಟ್ಸ್ಗಳನ್ನು ಕೂಡ ಸೆಕೆಂಡ್ ರೌಂಡ್ಗೆ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಅಂತಹ ಸೀಟ್ಸ್ಗಳು ಎಕ್ಸಾಂಪಲ್ ಆಗಿ ಈಗ ಒಬ್ಬ ಪರ್ಸನ್ ಏನು ಮಾಡ್ತಾನೆ, ಚಾಯ್ಸ್ ಎಂಟ್ರಿಯನ್ನು ಮಾಡ್ತಾನೆ ಚಾಯ್ಸ್ 1 ಅಂತ, ಆದರೆ ಅವನು ಫೀಸನ್ನು ತುಂಬೋದಿಲ್ಲ, ಯಾವುದೇ ಕಾಲೇಜಿಗೆ ಹೋಗಿ ಜಾಯ್ನ್ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನನ್ನು ಪೂರ್ತಿಯಾಗಿ ಎಕ್ಸಿಟ್ ಮಾಡ್ತಾರೆ ಈ ಕೌನ್ಸಿಲಿಂಗ್ ಇಂದ ಹೊರಗೆ ಹಾಕುವುದಷ್ಟೇ ಅಲ್ಲದೆ ಆ ಒಂದು ಸೀಟನ್ನು ತೆಗೆದುಕೊಂಡು ಬಂದು ನಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿರುವಂತಹ ಸಂಖ್ಯೆಗಳನ್ನು ನೋಡಿಕೊಂಡು ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು ಅಥವಾ ಆಲ್ಟರ್ನ ಮಾಡ್ಕೊಳ್ಬಹುದಾಗಿರ್ತದೆ. ಇನ್ನು ಕೆಲವೊಬ್ರು ಇರ್ತಾರೆ, ಈಗ ಆಲ್ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿರ್ತದೆ, ಕರ್ನಾಟಕದಲ್ಲಿ ಸೀಟ್ ಸಿಕ್ಕಿರ್ತದೆ, ಸಿಕ್ಕಿರುವಂತಹ ಸೀಟನ್ನು ಸರೆಂಡರ್ ಮಾಡ್ಕೊಂಡ್ಬಿಡ್ತಾರೆ. ಸೆಕೆಂಡ್ ರೌಂಡ್ಗಿಂತ ಮುಂಚೆ ಸರೆಂಡರ್ ಮಾಡ್ಕೊಂಡ್ಬಿಡ್ತಾರೆ. ಸರೆಂಡರ್ ಮಾಡಿಕೊಂಡು ಅಂದರೆ ಕೆಗೆ ಹೋಗಿ ಖುದ್ದಾಗಿ ಹೋಗಿ ಫೈನ್ ಅನ್ನು ಕಟ್ಟಿ ಸರೆಂಡರ್ ಮಾಡ್ಕೊಂಡಿರುವಂತಹ ಸೀಟ್ಸ್ಗಳು ಇರ್ತಾವಲ್ಲ, ಈ ಒಂದು ಸಂಖ್ಯೆ ಬಹಳ ಕಮ್ಮಿ ಇರ್ತದೆ. ಇಂತಹ ಸೀಟ್ಸ್ಗಳು ಕೂಡ ಸೆಕೆಂಡ್ ರೌಂಡ್ಗೆ ನಮಗೆ ಆಪ್ಷನ್ ಎಂಟ್ರಿಯಲ್ಲಿ ಬರ್ತವೆ. ಅಟ್ಲೀಸ್ಟ್ ಒಂದು 5-6 ಸೀಟ್ಸ್ಗಳು ಕೂಡ ಬರಬಹುದು ಈ ಒಂದು ರೀತಿಯಲ್ಲಿ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ, ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ ಆಗಿರ್ತದೆ, ಆದರೆ ಯಾವುದೇ ಒಂದು ಚಾಯ್ಸಸ್ಗಳನ್ನು ಎಂಟ್ರಿ ಮಾಡೋದಿಲ್ಲ. ಚಾಯ್ಸ್ 1 ಅನ್ನು ಹಾಕೋದಿಲ್ಲ, ಚಾಯ್ಸ್ 2 ಅನ್ನು ಹಾಕೋದಿಲ್ಲ, ಯಾವುದೇ ರೀತಿಯ ಚಾಯ್ಸ್ಗಳನ್ನು ಹಾಕೋದಿಲ್ಲ. ಅಂತಹ ವಿದ್ಯಾರ್ಥಿಗಳನ್ನು ಏನು ಮಾಡ್ತಾರೆ ಅಂದರೆ ಅವರನ್ನು ಹೊರಗಡೆ ಹಾಕಿಬಿಡ್ತಾರೆ ಈ ಕೌನ್ಸಿಲಿಂಗಿಂದ. ಆಲ್ರೆಡಿ ಪ್ರಸನ್ನ ಅವರು ಕೂಡ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ, ನಾವು ಅವ್ರನ್ನ ಮುಂದಿನ ಯಾವುದೇ ರೌಂಡಲ್ಲಿ ಅವರಿಗೆ ಅಲೋ ಮಾಡೋದಿಲ್ಲ ಇಂತಹ ವಿದ್ಯಾರ್ಥಿಗಳನ್ನು ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಚಾಯ್ಸ್ ಎಂಟ್ರಿ ಮಾಡೋದು ಪ್ರತಿಯೊಬ್ಬರಿಗೂ ಮುಖ್ಯವಾಗಿರ್ತದೆ. ಯಾರಿಗೆ ಸೀಟ್ ಸಿಕ್ಕಿರ್ತದೋ ಅಂಥವರಿಗೆ. ಸೀಟ್ ಸಿಗದೇ ಇರೋರು ಯಾವುದೇ ಚಾಯ್ಸ್ ಎಂಟ್ರಿಯನ್ನು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಈಗ ಅವನಿಗೆ ಸಿಕ್ಕಿರುವಂತಹ ಸೀಟನ್ನು ಮತ್ತೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಆ ಸೀಟ್ಸ್ಗೆ ನಾವು ಮುಂದಿನ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರ್ತದೆ.
ಮುಂದಿನದೇನೆಂದರೆ ನ್ಯೂಲಿ ಆ್ಯಡೆಡ್ ಸೀಟ್ಸ್ ಇಫ್ ಎನಿ. ಅಂದರೆ ಈಗ ಹೊಸದಾಗಿ ಯಾವುದಾದ್ರೂ ಕಾಲೇಜ್ಗಳನ್ನು ಆ್ಯಡ್ ಮಾಡೋದಾಗಿರ್ಬೋದು, ಯಾವುದಾದ್ರೂ ಸೀಟ್ಸ್ಗಳನ್ನು ಆ್ಯಡ್ ಮಾಡೋದಾಗಿರ್ಬೋದು, ಇಂತಹ ಪ್ರೊಸೆಸ್ ಕೂಡ ನಡೀತದೆ. ಇದು NMCಯ ಮೇಲೆ ಖಂಡಿತವಾಗಿ ಡಿಪೆಂಡ್ ಆಗಿರುತ್ತದೆ. ಆದರೆ ಕೆಲವೊಂದು ವರ್ಷಗಳಲ್ಲಿ ಏನಾಗ್ತದೆ ಅಂದರೆ NMC ಕೂಡ ಪರ್ಮಿಷನನ್ನು ಕೊಟ್ಟಿರೋದಿಲ್ಲ, ಕೆಲವೊಂದು ವರ್ಷಗಳಲ್ಲಿ ಕೊಟ್ಟಿರ್ತಾರೆ. ಇದನ್ನು ಗೆಸ್ ಮಾಡೋದು ಕೂಡ ಭಾಳಷ್ಟು ಕಷ್ಟ ಆಗ್ತದೆ. ಎಷ್ಟು ಸೀಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು ಸೆಕೆಂಡ್ ರೌಂಡಲ್ಲಿ ಅನ್ನೋದು ಕೇವಲ NMC ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವರು ಯಾವ ರೌಂಡಲ್ಲಿ ಆದರೂ ಕೂಡ ಈ ಸೀಟ್ಸ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಬೋದಾಗಿರ್ತದೆ. ಆ ಒಂದು ಹೋಪನ್ನು ಇಟ್ಕೊಂಡು ನಾವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ ನೋಡಿ. 2022ರಲ್ಲಿ ಏನಾಗಿತ್ತಂದರೆ 3 ಹೊಸ ಕಾಲೇಜ್ಗಳನ್ನು ಸೆಕೆಂಡ್ ರೌಂಡಿಗೆ ಆ್ಯಡ್ ಮಾಡಿದ್ರು. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಚಿಕ್ಕಮಗಳೂರು ಕಾಲೇಜು, ಚಿತ್ರದುರ್ಗ ಕಾಲೇಜು ಮತ್ತು ಯಾದಗಿರಿ ಕಾಲೇಜು, ಈ 3 ಕಾಲೇಜುಗಳನ್ನು ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡಿದ್ರು. 3 ಸೀಟ್ಸ್ಗಳ ಸಂಖ್ಯೆ ಕಾಲೇಜುಗಳು ಜಾಸ್ತಿ ಆಗಿದ್ದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಯಿತು. ಅದೇ ರೀತಿ ಚಿಕ್ಕಬಳ್ಳಾಪುರ ಹೊಸ ಕಾಲೇಜನ್ನು, ಮೆಡಿಕಲ್ ಕಾಲೇಜನ್ನು ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡಿದ್ರು. ಈ ವರ್ಷವೂ ಕೂಡ 3 ಕಾಲೇಜುಗಳು ನಮ್ಮ ಲಿಸ್ಟಲ್ಲಿದ್ದಾವೆ. ಯಾವುದಂದರೆ ಒಂದು ಫರೂಕಿಯಾ ಮೆಡಿಕಲ್ ಕಾಲೇಜ್ ಮೈಸೂರು, ಇನ್ನೊಂದು ಕನಕಪುರ ಮೆಡಿಕಲ್ ಕಾಲೇಜ್ ಕನಕಪುರ, ಮೂರನೇದು ರಾಮನಗರ ಮೆಡಿಕಲ್ ಕಾಲೇಜ್ ರಾಮನಗರ. ಈ 3 ಕಾಲೇಜುಗಳು ಯಾಡ್ ಆಗುವಂಥ ಸಾಧ್ಯತೆ ಸ್ವಲ್ಪ ಮಟ್ಟಿಗಿದೆ. ಆದರೆ ಎಷ್ಟರ ಮಟ್ಟಿಗೆ ಅದು ಯಾಡ್ ಆಗುತ್ತೆ ಎನ್ನುವುದು ಕೂಡ ನಾವು ಸೆಕೆಂಡ್ ರೌಂಡ್ಗೆ ಕಾದು ನೋಡಬೇಕಾಗ್ತದೆ. ಮುಂದಿನ ಪಾಯಿಂಟ್ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂದರೆ ಏನು? ಈಗ ಒಬ್ಬನಿಗೆ ಪರ್ಸನ್ನಿಗೆ ಆ ಸೀಟ್ ಅಲಾಟ್ ಆಗಿರ್ತದೆ, ಅದಕ್ಕೆ ಅಪ್ಗ್ರೇಡೇಷನ್ ಆಗಿ ಅವನು ಹೋಗಿಬಿಡ್ತಾನೆ. ಅಪ್ಗ್ರೇಡೇಷನ್ ಆಗಿರುವಾಗ ಅವನ ಹಳೆಯ ಸೀಟ್ ಇರ್ತದಲ್ಲ, ಅದನ್ನು ಏನು ಕರೀತಾರೆ? ಈ ವೇಕೆನ್ಸೀಸ್ ಅಂತ ಕರೀತಾರೆ. ಈ ವೇಕೆನ್ಸೀಸ್ಗಳಲ್ಲಿ ಏನಾಗುತ್ತಂದರೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಅನ್ನು ಹಾಕೊಂಡಿರುವಂತಹ ವಿದ್ಯಾರ್ಥಿಗಳ ಮೇಲಿರುವಂತಹ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ವೇಕೆನ್ಸೀಸ್ಗಳು ಉಳಿದ್ರೆ ಆ ಕಾಲೇಜನ್ನು ಅವರಿಗೆ ಅಲಾಟ್ ಮಾಡೋದಿಲ್ಲ. ಕೇವಲ ಯಾರು ಚಾಯ್ಸ್ 3 ಅನ್ನು ಹಾಕೊಂಡಿರ್ತಾರೋ ಅಥವಾ ಚಾಯ್ಸ್ ಯಾವುದನ್ನು ಹಾಕೊಂಡಿರೋದಿಲ್ವೋ ಅಂಥವರಿಗೆ ಮಾತ್ರ ಈ ವೇಕೆನ್ಸೀಸ್ಗಳು ಅಲಾಟ್ ಆಗ್ತವೆ. ಚಾಯ್ಸ್ 2 ಅನ್ನು ಹಾಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಲಾಟ್ ಆಗೋದಿಲ್ಲ. ಬಹಳಷ್ಟು ಮುಖ್ಯವಾದಂತಹ ಸಂಗತಿ ಆಲ್ ಇಂಡಿಯಾ ರಿಟರ್ನ್ ಸೀಟ್ಸ್ ಅಂದರೆ ಏನು? ಈಗ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಆಲ್ ಇಂಡಿಯಾದಲ್ಲಿ ಸೀಟ್ಸನ್ನು ತೆಗೆದುಕೊಳ್ತಾರೆ. ಅಂತಹ ಸೀಟ್ಸ್ಗಳನ್ನು ನಮ್ಮ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಂತಹ ಸೀಟ್ಸ್ಗಳು ಕೂಡ ನಮಗೆ ಯಾಡ್ ಆದರೆ ಆಲ್ ಇಂಡಿಯಾದಿಂದ ಬಹಳಷ್ಟು ಉಪಯೋಗವಾಗಲಿದೆ. ಕಳೆದ ವರ್ಷ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ 138 ಸೀಟ್ಸ್ಗಳು ಈ ರೀತಿಯ ಸೀಟ್ಸ್ಗಳಾಗಿದ್ದವು. ಆದ್ದರಿಂದ ಈ ವರ್ಷವೂ ಕೂಡ ಈ ಒಂದು ಸೀಟ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರ್ತದೆ. ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾದಂಥದ್ದು ಸೀಟ್ ಕನ್ವರ್ಷನ್. ಅಂದರೆ ಈ ಒಂದು ಕೆಟಗರಿಯಲ್ಲಿ ಸೀಟ್ಸ್ಗಳಿರ್ತಾವಲ್ಲ, ಆ ಸೀಟ್ಸ್ಗಳ ಕನ್ವರ್ಷನ್ ಆಲ್ರೆಡಿ ಹೇಳಿದ್ದೇನೆ. ST-R ಕೆಟಗರಿಗಳಲ್ಲಿ ಸೀಟ್ ಉಳಿದ್ರೆ ST-Gಯಲ್ಲಿ ಕನ್ವರ್ಟ್ ಮಾಡ್ತಾರೆ, PH ಕೆಟಗರಿಗಳನ್ನು ಜನರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದೇ ರೀತಿ NRI ಸೀಟ್ಸ್ಗಳನ್ನು ಮ್ಯಾನೇಜ್ಮೆಂಟ್ ಸೀಟ್ಸ್ಗಳಾಗಿ ಕನ್ವರ್ಟ್ ಮಾಡಿ ಈ ಒಂದು ರೌಂಡಲ್ಲಿ ಪೂರ್ತಿಯಾಗಿ 100% ಸೀಟ್ಸ್ಗಳನ್ನು ಅಲಾಟ್ ಮಾಡಿಯೇ ಮಾಡ್ತಾರೆ. ಯಾವುದೇ ಒಂದು ಸೀಟನ್ನು ಮಾಪಪ್ ರೌಂಡ್ ಸಲುವಾಗಿ ಇಡೋದಿಲ್ಲ. ಆದರೆ ಫಸ್ಟ್ ರೌಂಡಲ್ಲಿ ಈ ರೀತಿಯ 100% ಸೀಟ್ ಅಲಾಟ್ಮೆಂಟ್ ನಡೆದಿರೋದಿಲ್ಲ. ಯಾಕಂದರೆ ಆ ಕೆಟಗರಿಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮೋಸವಾಗಬಾರದು ಎನ್ನೋ ಕಾರಣಕ್ಕಾಗಿ ಆ ಒಂದು ಸೀಟ್ಸ್ಗಳನ್ನು ಪೂರ್ತಿಯಾಗಿ ಅಲಾಟ್ ಮಾಡೋದಿಲ್ಲ. ಮುಂದಿನ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಪೂರ್ತಿಯಾಗಿ 100% ಸೀಟ್ಸ್ಗಳನ್ನು ಅಲಾಟ್ ಮಾಡಿಯೇ ಮಾಡ್ತಾರೆ. ಎಲ್ರಿಗೂ ಸೀಟ್ಸ್ಗಳು ಸಿಕ್ಕೇ ಸಿಗ್ತವೆ. ಆದ್ದರಿಂದ ಕಟ್ ಆಫ್ ಡ್ರಾಪ್ ಆಗೇ ಆಗ್ತದೆ ಸೆಕೆಂಡ್ ರೌಂಡಲ್ಲಿ. ಇಷ್ಟೆಲ್ಲ ರೀತಿಯ ಸೀಟ್ಸ್ಗಳು ನಮಗೆ ಸೆಕೆಂಡ್ ರೌಂಡಲ್ಲಿ ಬರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಇಯರ್ ಎಷ್ಟು ಸೀಟ್ಸ್ಗಳು ಇದ್ದವು ಅಂದರೆ 200 ಸೀಟ್ಸ್ಗಳು ಸೆಕೆಂಡ್ ರೌಂಡ್ಗೆ ಸಿಕ್ಕಿದ್ವು. ಈ ವರ್ಷವೂ ಕೂಡ ಅಷ್ಟೊಂದು ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಲಿ, ಅದಕ್ಕಿಂತ ಹೆಚ್ಚಿಗೆ ಸೀಟ್ಸ್ಗಳು ಜಾಸ್ತಿ ಆಗಲಿ, ಎಲ್ಲರಿಗೂ ಬಾರ್ಡರ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲೇಜುಗಳು ಸಿಗಲಿ ಅನ್ನೋದು ನನ್ನ ಆಶಯವಾಗಿದೆ. ಸುಮಾರು ವರ್ಷಗಳ ಶ್ರಮದಿಂದ ಅಥವಾ 1 ವರ್ಷ 2 ವರ್ಷಗಳ ಕಾಲ ನೀವು ಓದಿರುವಂತಹ ಎಲ್ಲ ಕಷ್ಟಪಟ್ಟು ಗಳಿಸಿರುವಂತಹ ಮಾರ್ಕ್ಸಿಗೆ ಒಳ್ಳೆಯ ಪ್ರತಿಫಲ ಸಿಗಲಿ ಅನ್ನುತ್ತಾ ನಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.